ನನ್ನ ಹೆಸರು ವಿಶಾಲ್ ಅಂತ. ಐ ಆಮ್ ದಿ ಫೌಂಡರ್ CEO of this organization, and I come with an educationist background. Worked in the field of education as an educator for 15+ years. ಈಗ ಕ್ಲಾರಿಯಸ್ ಮತ್ತು ಅಪ್ಸ್ಕೂಲ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ಈ ವಿಷನ್ ಬಗ್ಗೆ ಮಾತಾಡ್ತೀನಿ. ನಮ್ಮ ವಿಷನ್ ಬಂದು ಟು ಇಂಪ್ರೂವ್ ದಿ ಓವರ್ ಆಲ್ ಕ್ಲಾಸ್ ರೂಮ್ ಟೀಚಿಂಗ್ ಲರ್ನಿಂಗ್ ಎಫೆಕ್ಟಿವ್ನೆಸ್. ಈಗ ನಮ್ಮ ಇವತ್ತು ಅಸೋಸಿಯೇಷನ್ ನಡೆದಿರೋ ಮೀಟಿಂಗಲ್ಲಿ AI ಬಗ್ಗೆ ತುಂಬ ಪ್ರಚಾರ ಆಯಿತು. ಅಂದರೆ AI ಹೆಂಗೆ ಟೀಚರ್ಸ್ನ ಓವರ್ ರೂಲ್ ಮಾಡ್ಬೋದು ಮತ್ತು ಮಕ್ಕಳು ಹೆಂಗೆ AIನ ಮಿಸ್ಯೂಸ್ ಮಾಡ್ಕೊಬೋದು ಅಂತ ಭಾಳ ಮಾತುಕತೆ ಆಯಿತು. ನಮ್ಮದು ಬಂದು ಈಗ ವಿ ಆರ್ ಎನೇಬ್ಲಿಂಗ್ ದ ಟೀಚರ್ಸ್ ಟು ನಾಟ್ ಬಿ ಎನ್ ಇನ್ಸ್ಟ್ರಕ್ಟರ್ ಬಟ್ ಟು ಬಿ ಅ ಫೆಸಿಲಿಟೇಟರ್. ಯಾಕಂದರೆ ಈಗ ಬೇಕಾಗಿರೋ ಕಾಲ ಏನಂದರೆ ಟೀಚರ್ಸು ಫೆಸಿಲಿಟೇಟರ್ ಆಗಬೇಕು, ಅವರು ಲರ್ನಿಂಗ್ನ ಎನೇಬಲ್ ಮಾಡಬೇಕು. ಆದರೆ ಇವತ್ತಿಗೆ ಟೀಚರ್ಸ್ ಏನು ಮಾಡ್ತಿದ್ದಾರೆ, ಪಾಠನ ತಲುಪಿಸ್ತಾ ಇದ್ದಾರೆ ಅಂದರೆ ಇನ್ಫಾರ್ಮೇಷನ್ ಪರ್ಸ್ಪೆಕ್ಟಿವಲ್ಲಿ, ಆದರೆ ಲರ್ನಿಂಗ್ ಪರ್ಸ್ಪೆಕ್ಟಿವಲ್ಲಿ ಆ್ಯಕ್ಚುಲಿ ಅವರು ಡೆಲಿವರ್ ಮಾಡ್ತಿಲ್ಲ. ಸೊ ನಾವು ಅಪ್ಸ್ಕೂಲ್ ಮುಖಾಂತರ ಏನು ಮಾಡ್ತೀವಿ ಅಂದರೆ ವಿ ಆರ್ ಎನೇಬ್ಲಿಂಗ್ ದ ಟೀಚರ್ಸ್ ಟು ಬಿ ಅ ಫೆಸಿಲಿಟೇಟರ್. ಮತ್ತು ಕ್ಲಾರಿಯಸ್ ಮುಖಾಂತರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಟೀಚರ್ಸ್ ಮಾಡ್ತಿರೋ ಎಕ್ಸಿಕ್ಯೂಷನ್ ಆಸ್ ಎ ಫೆಸಿಲಿಟೇಟರ್ನು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಬೇಸಿಕ್ಲಿ ಗಿವಿಂಗ್ ದೆಮ್ ಎಬಿಲಿಟಿ ಟು ಕಂಡಕ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್, ಅಂದರೆ ಫ್ರೀಕ್ವೆಂಟಾಗಿ ಟೆಸ್ಟ್ ಕಂಡಕ್ಟ್ ಮಾಡಿ ಬರ್ದಿರೋ ಆನ್ಸರ್ನ ಇವ್ಯಾಲ್ಯೂಯೇಟ್ ಮಾಡಿ ಗ್ಯಾಪ್ಸಲ್ಲಿದೆ ಅಂತ ಕಂಡಿಡ್ದು ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಒಂದು ಫೆಸಿಲಿಟೇಟ್ ಮಾಡಿರೋದು ಕ್ಲಾರಿಯಸ್ ಮುಖಾಂತರ, ಆ್ಯಂಡ್ ಎನೇಬ್ಲಿಂಗ್ ಟೀಚರ್ಸ್ ಟು ಬಿ ಎ ಫೆಸಿಲಿಟೇಟರ್ ಫಾರ್ ಫ್ಯೂಚರ್.